ಮಹಾಶಿವರಾತ್ರಿ ಹಬ್ಬ ಯಾವಾಗ್ಲೂ ಮಾಡೋದಕ್ಕಿಂತ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿನೇ ದೇವರಿಗೆ ನೈವೇದ್ಯನ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್, ಸಬ್ಬಕ್ಕಿ ಮತ್ತೆ ಶಾವ್ಗೆನ ತಗೊಂಡಿದ್ದೀನಿ. ಮೊದಲು ಒಂದು ಕಡಾಯಿಗೆ ತುಪ್ಪನ ಹಾಕೊಂಡು ತಗೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ಇದರಲ್ಲಿ ಹುರ್ಕೊಳ್ತೀನಿ. ಇದಕ್ಕೆ ನಾನು ತಗೊಂಡಿರೋ ಡ್ರೈ ಫ್ರೂಟ್ಸ್ ಬಾದಾಮು, ಪಿಸ್ತಾ ಮತ್ತೆ ಮಖಾನ. ನಾನು ಇದನ್ನೆಲ್ಲ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡು ಬಾದಾಮ್ ಮತ್ತೆ ಪಿಸ್ತಾನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಮಖಾನ ಹಾಗೆ ಇಟ್ಕೊಳ್ತೀನಿ. ಅರ್ಧ ಕಪ್ ಆಗೋಷ್ಟು ಶಾವ್ಗೆನ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹುರ್ಕೊಳ್ತೀನಿ. ಇವಾಗ ನೆಕ್ಸ್ಟ್ ಒಂದು ಪಾತ್ರೆನಲ್ಲಿ ಸಬ್ಬಕ್ಕಿ ಮತ್ತೆ ಹಾಲ್ನ ಹಾಕೊಂಡು ಸ್ವಲ್ಪ ಕುದಿಸ್ಕೊಳ್ತೀನಿ. 1 ಕಪ್ ಅಷ್ಟು ಸಬ್ಬಕ್ಕಿನ ನಾನು ನೈಟ್ ನೆನೆಸಿಟ್ಟಿದ್ದೆ. ಇವಾಗ ಅದನ್ನ ಜಸ್ಟ್ ಕುದಿಸ್ಕೊಳ್ತಿದ್ದೀನಿ. ಸಬ್ಬಕ್ಕಿ ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ಸಕ್ಕರೆನ ಹಾಕೊಳ್ತಿದ್ದೀನಿ. ಅದಾದ್ಮೇಲೆ ಹುರಿದಿಟ್ಕೊಂಡಿರೋ ಶಾವ್ಗೆನು ಕೂಡ ಇದಕ್ಕೆ ಹಾಕೊಂಡು 1 ಕುದಿ ಬರೋವರೆಗೂ ಕುದಿಸ್ಕೊಳ್ತೀನಿ. ಇದೆಲ್ಲ ಕುದ್ದಾದ್ಮೇಲೆ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಟು ಇವಾಗ ನಾನು ಇದಕ್ಕೆ ಸೇರಿಸೋದಕ್ಕೆ ಫ್ರೂಟ್ಸ್ ನ ರೆಡಿ ಮಾಡ್ಕೊಳ್ತಿದ್ದೀನಿ. ಫ್ರೂಟ್ಸ್ ನಾನು ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು, ದಾಳಿಂಬೆ ಮತ್ತೆ ಸೇಬು ಹಣ್ಣನ್ನ ತಗೊಂಡಿದ್ದೀನಿ. ಎಲ್ಲಾನು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಅದೇನ್ ಪಾಯಸ ರೆಡಿ ಮಾಡ್ಕೊಂಡಿದ್ವಲ್ವಾ ಅದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. ಅದಾದ್ಮೇಲೆ ಇದಕ್ಕೆ ಮೇಲ್ಗಡೆ ನಾವು ಕಟ್ ಮಾಡಿ ಇಟ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲಾನು ಹಾಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ನಾವೇನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಫ್ರೂಟ್ಸ್ ಅದೆಲ್ಲಾನು ಇದಕ್ಕೆ ಸೇರಿಸ್ಕೊಂಡ್ರೆ ಈ ವಿಶೇಷವಾದ ನೈವೇದ್ಯ ರೆಡಿ ಆಗುತ್ತೆ. ಮನೇಲಿ ಪೂಜೆನ ಮುಗಿಸಿ ಈ ನೈವೇದ್ಯನ ಈಶ್ವರನ ಗುಡಿಗೆ ಕೊಟ್ಟು ಹಾಗೆ ಈಶ್ವರನ ಆಶೀರ್ವಾದನ ತಗೊಂಡು ನಾನು ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.